ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲವುಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಕೊಡುವನು ಎಂಬುದಾಗಿ ನಾವು ಹರಸುತ್ತಾ, ನಿಮ್ಮ ಜೀವಿತದಲ್ಲಿ ಹಾಗೆಯೇ ದೇವರು ಮಾಡುವನೆಂಬುದಾಗಿ ನಾನು ನಂಬುವವನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ದೇವರು ನಿಮ್ಮ ಜೀವನದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹಾಗಾಗಿ ಯಾರೂ ಸಹ ಈ ವಾಕ್ಯಗಳನ್ನು ತಪ್ಪಿಸಿಕೊಳ್ಳದೆ ನೀವೆಲ್ಲರೂ ಸಹ ದೇವರ ವಾಕ್ಯಗಳ ಮುಂದೆ ನಿಮ್ಮನ್ನು ನೀವು ಏಕಾಗ್ರತೆಯಿಂದ ಕಾದುಕೊಳ್ಳಬೇಕೆಂಬುದಾಗಿ ಬಯಸುವವನಾಗಿದ್ದೇನೆ. ಯಾಕಂದರೆ ದೇವರು ಯಾರೊಟ್ಟಿಗೂ ಸಹ ಸುಮ್ಮನೆ ಮಾತಾಡುವವನಲ್ಲ, ಆತನು ಉದ್ದೇಶಪೂರ್ವಕವಾಗಿ ಮಾತಾಡುವವನಾಗಿದ್ದಾನೆ. ದೇವರು ತನ್ನ ವಾಕ್ಯಗಳನ್ನು ನಿಮ್ಮ ಬಳಿಗೆ ಕಳಿಸುತ್ತಿದ್ದಾನೆನ್ನುವಾಗ ಅದಕ್ಕೆ ಖಂಡಿತವಾಗಲೂ ನಿರ್ದಿಷ್ಟವಾದಂಥ ಒಂದು ಉದ್ದೇಶವುಳ್ಳದಾಗಿದೆ. ಹಾಗಾಗಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವಂಥ ಇವತ್ತು ನೀವು ಯಾರೆಲ್ಲ ಕೇಳಿಸಿಕೊಳ್ಳುತ್ತಾ ಇದ್ದೀರೋ ನಿಮ್ಮ ಜೀವಿತದಲ್ಲಿ ಆತನ ಉದ್ದೇಶವನ್ನು ಪ್ರಕಟಿಸಲಿಕ್ಕಿದ್ದಾನೆ. ಹಾಗಾಗಿ ಈ ಸತ್ಯವೇದ ಶಾಲಾ ಕಾರ್ಯಕ್ರಮದಲ್ಲಿ ನಾವು ಅನೇಕ ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯಗಳನ್ನು ಹಲವು ಸಂಚಿಕೆಗಳಲ್ಲಿ ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಹಾಗೆಯೇ ಈ ಸಂಚಿಕೆಯಲ್ಲೂ ಸಹ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಂಬಿಕೆಯ ಅಂಶದಲ್ಲಿ ಹೇಗಿರ್ತದೆ ಈಗಿನ ಶಿರೋನಾಮ, ನಂಬಿಕೆಯ ಅಂಶದಲ್ಲಿ ಹೇಗೆ ನಂಬಿದರು, ಹೇಗೆ ನಂಬಿಕೆಯನ್ನು ತೋರಿಸಿದರು, ಹೇಗೆ ನಂಬಿಕೆಯಿಂದ ಹೊಂದಿಕೊಂಡರು ಎಂಬ ಅಂಶವನ್ನು ಈ ದಿನ ನಾವು ಕಲಿತುಕೊಳ್ಳೋಣ್ರಿ. ನಂಬಿಕೆ ಅನ್ನುವಾಗ ಸರಿ, ಆದರೆ ಹೇಗೆ ನಂಬಿದರು, ಹೇಗೆ ನಂಬಿಕೆಯನ್ನು ತೋರಿಸಿದರು, ಹೇಗೆ ನಂಬಿಕೆಯಿಂದ ಹೊಂದಿಕೊಂಡರು ಎಂಬ ಅಂಶವನ್ನು ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಂಥ ಕಾರ್ಯವು ನಂಬಿಕೆಯ ಪ್ರಾಮುಖ್ಯತೆ ಎಂಬುದಾಗಿ, ನಮ್ಮ ಜೀವಿತದಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾದ್ದು ಎಂಬುದಾಗಿ ನಾವು ಕಳೆದ ಸಂಚಿಕೆಗಳಲ್ಲಿ ಧ್ಯಾನಿಸಿದವರಾಗಿದ್ದೇವೆ. ಈ ಸಂಚಿಕೆಯಲ್ಲಿ ಆ ನಂಬಿಕೆಯನ್ನು ನಾನು ಹೇಗೆ ತೋರಿಸಬೇಕು, ಹೇಗೆ ನಂಬಬೇಕು, ಹೇಗೆ ನಂಬಿಕೆಯನ್ನು ತೋರಿಸಬೇಕು, ನಂಬಿಕೆಯನ್ನು ತೋರಿಸಿ ಹೇಗೆ ನಾನು ಹೊಂದಿಕೊಳ್ಳಬೇಕೆಂಬ ಅಂಶವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಂಬಿಕೆಯು ದೇವರಿಂದ ಹೊಂದಿಕೊಳ್ಳುವಂತೆ ಮಾಡುತ್ತೆ, ನಂಬಿಕೆಯು ಸೈತಾನನ್ನು ಎದುರಿಸುವಂತೆ ಮಾಡುತ್ತದೆ. ನಂಬಿಕೆಯು ದೇವರಿಂದ ಹೊಂದಿಕೊಳ್ಳುವಂತೆ ಮಾಡ್ತದೆ, ಆ ನಂಬಿಕೆಯು ಸೈತಾನನನ್ನು ಎದುರಿಸುವಂತೆ ಮಾಡ್ತದೆ. ನಿಮ್ಮ ಜೀವನದಲ್ಲಿ ಶತ್ರು ಯಾರಿದ್ದಾನೆ ತಂದುಕೊಳ್ಳುತ್ತೀರಿ? ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮನ್ನು ಅಪಾಯಕ್ಕೆ ನಡೆಸುವವನು ಯಾರಿದ್ದಾನೆ ಅಂತ ಅಂದುಕೊಳ್ಳುತ್ತೀರಿ? ನಿಮ್ಮ ಜೀವನದಲ್ಲಿ ಕೇಡು ತಂದು ಹಾಕುವವನು ಯಾರು ಅಂತ ಅಂದುಕೊಳ್ಳುತ್ತೀರಿ? ಎಲ್ಲದಕ್ಕೂ ಮೂಲ ಕಾರಣಕರ್ತನಾಗಿರುವಂಥ ಸೈತಾನನೇ ಆಗಿರುತ್ತಾನೆ. ಈ ಲೋಕದಲ್ಲಿ ಕೆಡುಕು ಎಂಬುದಾಗಿ ನಾವು ನೋಡುವಾಗ ಆ ಕೆಡುಕಿಗೆ ಮೂಲ ಕಾರಣ ಸೈತಾನನು ಎಂಬುದಾಗಿ ನಾವು ತಿಳಿಯತಕ್ಕದ್ದಾಗಿದೆ. ಒಂದು ವೇಳೆ ನಿನ್ನ ನಂಬಿಕೆಯಲ್ಲಿ ನಿಂತುಕೊಂಡು ಅವನ ಎದುರಿಸುವುದಾದರೆ ನಿನ್ನ ಮುಂದೆ ಕೇಡು ಮಾಡುವವನು ಯಾರು? ನಂಬಿಕೆಯಲ್ಲಿ ನಿಲ್ಲುವಾಗ ಅವನು ಕೇಡು ಮಾಡಬೇಕೆಂಬುದಾಗಿ ನಿನಗೆ ಬಯಸಿದಾಗಲೂ ಸಹ ನೀನು ಅವನನ್ನು ಎದುರಿಸುವವನಾಗಿದ್ದಿ. ಅವನು ಕೇಡು ಮಾಡಬೇಕೆಂಬುದಾಗಿ ಬಯಸಿದಾಗಲೂ ಸೈತಾನನು ನೀನು ಅವನನ್ನು ಎದುರಿಸುತ್ತಿ. ನಂಬಿಕೆ ಎಂಬ ಆಯುಧದೊಟ್ಟಿಗೆ ನೀನು ಅವನ್ನ ಎದುರಿಸುವವನಾಗಿದ್ದಿ, ಎದುರಿಸುವವಳಾಗಿದ್ದಿ. ಹಾಗಾಗಿ ನೀವು ಒಂದು ವೇಳೆ ನೀವು ಬಲವುಳ್ಳವರೋ ಅಥವಾ ಬಲಹೀನರೋ, ಜ್ಞಾನಿಗಳೋ ಅಥವಾ ಅಜ್ಞಾನಿಗಳೋ, ಅಥವಾ ನೀವು ಐಶ್ವರ್ಯವಂತರೋ ಅಥವಾ ಬಡವರೋ, ವಿಷಯ ಅದಲ್ಲ. ನೀವು ನಂಬಿಕೆ ಉಳ್ಳವರಾಗಿರುವಾಗ ಅವನ್ನ ಎದುರಿಸಲಿಕ್ಕೆ ನೀವು ಸಮರ್ಥರಾಗಿರುತ್ತೀರಿ. ಲೋಕದಲ್ಲಿ ನಾವು ಸೈತಾನ ಎದುರಿಸುವಂಥ ಆಯುಧ ಏನಾದರೂ ಇರೋದಾದರೆ ಅದು ನಂಬಿಕೆ ಆಗಿದೆ ಎಂಬುದಾಗಿ ನಮಗೆ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಮೊದಲ ಪೇತ್ರ 5ನೇ ಅಧ್ಯಾಯದ 8-9 ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಗುವೆ, ಹಾಗಾಗಿ ದೇವರಿಂದ ನಂಬಿಕೆಯು ಹೊಂದಿಕೊಳ್ಳುವಂತೆ ಮಾಡುತ್ತದೆ, ನಂಬಿಕೆಯು ಸೈತಾನ ಎದುರಿಸುವಂತೆ ಮಾಡುತ್ತದೆ. ನಂಬಿದರು ಅನ್ನುವಾಗ ಅವರು ಅವರ ಹೃದಯಗಳಲ್ಲಿ ಹೇಗೆ ದೃಢ ಸಂಕಲ್ಪವನ್ನು ಮಾಡಿಕೊಂಡರು ಎಂಬುದಾಗಿ. ನಂಬಿಕೆ ಅನ್ನುವಾಗ ಒಬ್ಬ ವ್ಯಕ್ತಿ ಬಲಹೀನನಾಗಿರ್ತಾನೆ, ಒಬ್ಬ ವ್ಯಕ್ತಿ ನಿತ್ರಾಣನಾಗಿರ್ತಾನೆ, ಒಬ್ಬ ವ್ಯಕ್ತಿ ನಿರ್ಗತಿಕನಾಗಿರ್ತಾನೆ, ಒಬ್ಬ ವ್ಯಕ್ತಿ ಯಾವ ದಾರಿಯೂ ಕಾಣದ ಹಾಗೆ ಕಂಪ್ಲೀಟಾಗಿ ಮುಚ್ಚಲ್ಪಟ್ಟಿರ್ತಾನೆ. ಕಂಪ್ಲೀಟಾಗಿ ಅವನ ಜೀವಿತದಲ್ಲಿ ಯಾವುದೇ ಸಂಗತಿಗಳಿಲ್ಲದ ರೀತಿಯಲ್ಲಿ ಬಲಹೀನನಾದಾಗ, ಆ ಬಲಹೀನತೆಯಲ್ಲಿ ಅವನಿಗೆ ನಂಬಿಕೆ ಬರುವಾಗ ಅವನು ದೃಢ ಸಂಕಲ್ಪವುಳ್ಳವನಾಗುತ್ತಾನೆಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ನಂಬಿದರು ಅನ್ನುವಾಗ, ನಂಬುತ್ತಾರೆ ಅನ್ನುವಾಗ ಅದರ ಅರ್ಥ ಏನಪ್ಪ ಅಂದರೆ ಅವರ ಹೃದಯಗಳಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಳ್ತಾರೆ, ಇದು ಹಾಗೆ ಆಗ್ತದೆ ಎಂಬುದಾಗಿ.
ನೋಡ್ರಿ, ನಂಬಿಕೆ ಅನ್ನುವಾಗ ಲೋಕದವನಾಗಿರ್ಬೋದು, ನಾವಾಗಿರ್ಬೋದು, ನಂಬಿಕೆ ಅನ್ನುವಾಗ ನಮ್ಮ ಹೃದಯಗಳಲ್ಲಿ ದೃಢವಾದಂಥ ಸಂಕಲ್ಪ, ಹಠದಿಂದ ಅದನ್ನು ಸಂಕಲ್ಪದೊಟ್ಟಿಗೆ ನಾವು ಅದನ್ನು ಒಂದು ಮಾಡುವಂಥದ್ದು. ಲೋಕದಲ್ಲಿ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ, ಅವರ ಜ್ಞಾನದ ಮೇಲೆ ಅವರು ನಂಬಿಕೆ ಇಟ್ಟು ದೃಢ ಸಂಕಲ್ಪ ಉಳ್ಳವರಾಗ್ತಾರೆ. ಅವರ ಹಣದ ಮೇಲೆ ನಂಬಿಕೆ ಇಟ್ಟವರಾಗಿ ಅವರು ದೃಢ ಸಂಕಲ್ಪವನ್ನು ಮಾಡ್ತಾರೆ. ಅವರ ಬಲದ ಮೇಲೆ ನಂಬಿಕೆ ಇಟ್ಟವರಾಗಿ ದೃಢ ಸಂಕಲ್ಪವನ್ನು ಮಾಡಿ ಶಪಥಗಳೊಟ್ಟಿಗೆ ಅವರು ಸಾಧನೆಗಳನ್ನು ಮಾಡುತ್ತಾರೆ. ಹಾಗಾದರೆ ದೇವರ ಮೇಲೆ ನಂಬಿಕೆ ಇಟ್ಟಂತ ನಾವು ಒಂದು ವೇಳೆ ನಿತ್ರಾಣನಾಗಿರಬಹುದು. ಲೋಕದವನು ನಂಬಿಕೆ ಇಡಬೇಕಾದ್ರೆ ಅವನಿಗೆ ಏನಾದರೂ ಇರಲೇಬೇಕು. ಆದರೆ ನಾವೇನು ಇಲ್ಲದೇ ಇದ್ದಾಗಲೂ ನಾವು ದೇವರ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ. ನಂಬಿಕೆ ಅನ್ನುವಾಗ ನಮ್ಮ ಹೃದಯದಲ್ಲಿ ದೃಢವಾದಂಥ ಸಂಕಲ್ಪ ನಮ್ಮಲ್ಲಿ ಉಂಟಾಗ್ತದೆ. ನಮ್ಮಲ್ಲಿ ಸಂಚಲನವೇನೂ ಇರೋದಿಲ್ಲ, ಚಂಚಲತ್ವವೇನೂ ಇರೋದಿಲ್ಲ, ಮಾರ್ಪಾಟುಗಳೇನೂ ಇರೋದಿಲ್ಲ. ದೃಢವಾಗಿ ನಾವು ನಂಬಿಕೆಯಲ್ಲಿ ನಿಂತವರಾಗಿರುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಂಬಿಕೆ ಅನ್ನುವಾಗ ನಮ್ಮ ಹೃದಯಗಳಲ್ಲಿ ದೃಢವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಹೌದು, ಹೀಗೆ ಆಗ್ತದೆ, ಹೀಗೆ ನಡೀಲಿಕ್ಕಿದೆ ಎಂಬುದಾಗಿ ನಾವು ದೇವರಲ್ಲಿ ನಂಬಿಕೆ ಇಡುವಂಥದ್ದು ಆಗಿದೆ. ಒಂದು ವೇಳೆ ನಾವು ದೂರ ಇದ್ದಂಥ ವ್ಯಕ್ತಿಗಳಾಗ್ಬೋದು, ಒಂದು ವೇಳೆ ಹತ್ತಿರ ಇದ್ದಂಥ ವ್ಯಕ್ತಿಗಳಾಗ್ಬೋದು, ಒಂದು ವೇಳೆ ನಮ್ಮ ಸುತ್ತಮುತ್ತ ಆತ್ಮೀಯರಿರ್ಬೋದು, ಒಂದು ವೇಳೆ ಆತ್ಮೀಯರಿಲ್ಲದೆ ಇರ್ಬೋದು, ಒಂದು ವೇಳೆ ಸಭೆಯ ಹತ್ತಿರ ಇರುವವರಾಗ್ಬೋದು, ಸಭೆಯಿಂದ ದೂರ ಇದ್ದವರಾಗ್ಬೋದು, ಸಭಾಪಾಲಕರಿಗೆ ಹತ್ತಿರ ಇದ್ದವರಾಗಿರ್ಬೋದು, ಸಭಾಪಾಲಕರಿಗೆ ದೂರ ಇದ್ದವರಾಗ್ಬೋದು. ಆದರೆ ಒಬ್ಬನು ತನ್ನ ಹೃದಯದಲ್ಲಿ ದೃಢವಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡುವುದಾದರೆ ಅವನ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಗುವೆ, ಈ ದಿನ ಹಲವು ಜನರು ಹೇಗೆ ಅವರ ನಂಬಿಕೆಯನ್ನು ಹೊಂದಿಕೊಂಡ್ರು, ಮತ್ತು ನಂಬಿಕೆಯನ್ನು ತೋರಿಸಿದರು, ಮತ್ತು ನಂಬಿಕೆಯಿಂದ ಹೇಗೆ ಹೊಂದಿಕೊಂಡ್ರು ಎಂಬ ಕೆಲವು ವಿಷಯಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ್ರಿ. ಬನ್ನಿರಿ, ಮೊದಲನೇದಾಗಿ ಶತಾಧಿಪತಿಯ ನಂಬಿಕೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 5ನೇ ವಚನದಿಂದ 13ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಶತಾಧಿಪತಿಯ ನಂಬಿಕೆಯನ್ನು ನಾವು ನೋಡುತ್ತೇವೆ. ಶತಾಧಿಪತಿಯು ತನ್ನ ಆಳಿಗೆ ಅಸ್ವಸ್ಥತೆ ಇದ್ದಾಗ ಆ ಅಸ್ವಸ್ಥತೆ ಎಲ್ಲಾದರೂ ವಾಸಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇತ್ತು, ಔಷಧಿ ಮುಖಾಂತರ ವಾಸಿ ಮಾಡಿಕೊಳ್ಬಹುದಾಗಿತ್ತು. ಯಾಕಂದರೆ ಆಗಿನ ಕಾಲದ ರೋಮನ ಒಬ್ಬ ಅಧಿಕಾರಿ ಶತಾಧಿಪತಿ ಆಗಿದ್ದನು. ಅವನು ಖಂಡಿತವಾಗಲೂ ಅವನ ಆಳಿಗೆ ಎಲ್ಲಿ ಬೇಕಾದರೂ ವಾಸಿ ಮಾಡಿಕೊಳ್ಬೋದಾಗಿತ್ತು. ಆದರೆ ಯಾವುದೇ ಆಧಾರವಿಲ್ಲದೆ ಇರುವಂಥ, ಆ ಯಾವುದು ಕಣ್ಣಿಗೆ ಕಾಣಿಸದೇ ಇರುವಂಥ ನಂಬಿಕೆಗೆ ಅವನು ಮೊರೆ ಹೋದಾಗ ಅಲ್ಲಿ ನಾವು ನೋಡುವಂಥ ವಿಷಯ ಏನಪ್ಪ ಅಂದರೆ, ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟನು. ಅವನು ಫಸ್ಟ್ ನಂಬಿಕೆ ತೋರಿಸಿದ ಯಾವುದ್ರಲ್ಲಪ್ಪ ಅಂದರೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟನು. ಹೇಗೆ ನಂಬಿದ್ನು? ಅವನು ದೇವರ ಮಾತಿನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಪ್ರಾರಂಭಿಸಿದನು. ಆ ನಂತರದಲ್ಲಿ ಅವನು ಮಾತಿನ ಮೇಲೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 8ನೇ ವಚನ 9ನೇ ವಚನ ಹೇಳ್ತದೆ. ಅದನ್ನು ಯೇಸು ಕ್ರಿಸ್ತನು ಹೇಳಿದರು. ಹೀಗೆ ಹೇಳಿದರೆ ಏನಪ್ಪ ಅಂದರೆ, ಇದು ದೊಡ್ಡ ನಂಬಿಕೆ ಎಂಬುದಾಗಿ ಮತ್ತಾಯ 8:10 ನಾವು ನೋಡುತ್ತೇವೆ. ಆ ನಂತರದಲ್ಲಿ 8ನೇ ಅಧ್ಯಾಯದ 13ನೇ ವಚನಕ್ಕೆ ಹೋಗುವಾಗ, ನಂಬಿದಂತೆ ನಿನಗಾಗಲಿ. ನೀನು ಏನನ್ನು ನಂಬಿದ್ದೀಯೋ ನಿನಗಾಗಲಿ. ಅವನು ಏನು ನಂಬಿದ್ದ ನೋಡ್ರಿ, ಅವನು ಹೇಳ್ತಾನೆ, ಗುರುವೇ, ಕರ್ತನೇ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನಗಿಲ್ಲ, ಆದರೆ ನೀನು ಒಂದು ಮಾತು ಹೇಳು, ಖಂಡಿತವಾಗ್ಲೂ ನನ್ನ ಆಳಿಗೆ ವಾಸಿ ಆಗ್ತದೆ. ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಆಳು ಒಂದು ಕಡೆ ಇದ್ದಾನೆ, ಯೇಸು ಕರ್ತನು ಇನ್ನೊಂದು ಕಡೆ ಇದ್ದಾರೆ. ಹಾಗಿರುವಾಗ ಅಲ್ಲಿರುವಂಥ ಒಂದು ವ್ಯಕ್ತಿ ಒಂದು ಮಾತು ಹೇಳೋದಾದರೆ ಅದು ಹೇಗೆ ಸಂಭವಿಸಲಿಕ್ಕೆ ಸಾಧ್ಯ? ಅದು ಒಂದು ವೇಳೆ ಮಾನವನು ಅವನ ತಲೆಯಲ್ಲಿ ಊಹಿಸಿಕೊಳ್ಳೋದಾದರೆ ಅದು ಅಸಾಧ್ಯ. ಆದರೆ ಅವನು ಅದನ್ನು ಸಾಧ್ಯವಾಗಿ ಮಾಡಿ ತೋರಿಸಿದ. ಹೇಗಂದರೆ, ಅವನು ಎಕ್ಸಾಂಪಲ್ ಕೊಡ್ತಾನೆ. ನಾನು ನನ್ನ ಕೆಳಗೆ ಆಳುಗಳಿರುವಾಗ ಹೋಗು ಅಂದರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ, ಹೋಗು ಅಂದರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ಅಂದರೆ ನಿನ್ನ ಮಾತಿಗೆ ರೋಗ ಹೋಗಂದರೆ ಹೋಗ್ತದೆ, ಬಾ ಅಂದರೆ ಬರ್ತಾವೆ. ಅವನ ನಂಬಿಕೆ ದೇವರ ಮಾತಿನ ಮೇಲಿತ್ತು. ದೇವರ ಮಾತನ್ನು ಅಷ್ಟು ಭಯಂಕರವಾಗಿ ಅವನು ನಂಬಿದ ಅಂದರೆ ಅದಕ್ಕೆ ಕಾರಣ ಅವನ ಹೃದಯದಲ್ಲಿ ಅಂತ ದೃಢ ಸಂಕಲ್ಪ. ಅವನ ಹೃದಯದಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರದಲ್ಲ ನಂಬಿಕೆಯನ್ನು ತೋರಿಸಿದ್ನು. ಹೇಗೆ? ನಿನ್ನ ಮಾತನ್ನು ನಂಬ್ತೆ, ನೀನು ಒಂದು ಮಾತು ಹೇಳು, ನನ್ನ ಜೀವನದಲ್ಲಿ ಆಗಲಿಕ್ಕಿದೆ. ಅದು ಅರೆ ಹೇಗಾಗ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಎಲ್ಲಾದರೂ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯನಾ? ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವನೆಲ್ಲಾದರೂ ನೋಡಿದ್ನ ಅದನ್ನು ನನಗೆ ಗೊತ್ತಿಲ್ಲ, ಯಾಕಂದರೆ ಬೈಬಲ್ ನಮಗೆ ತಿಳಿಸಿಕೊಡೋದಿಲ್ಲ. ಪ್ರಿಯ ದೇವ ಮಗುವೆ, ಅವನ ನಂಬಿಕೆ ದೃಢವಾಗಿತ್ತು. ಏನಪ್ಪ ಅಂದರೆ, ದೇವರ ಮಾತಿನ ಮೇಲೆ ನಾನು ನಂಬಿಕೆ ಇಡ್ತೇನೆ ಅಂಥೇಳಿ. ಆಗ ಕರ್ತನು ಹೇಳಿದರು 13ನೇ ವಚನದಲ್ಲಿ, 8ನೇ ಅಧ್ಯಾಯದ 13ನೇ ವಚನದಲ್ಲಿ, ನೀನು ನಂಬಿದಂತೆ ನಿನಗಾಗಲಿ, ನೀನು ನಂಬಿದಂತೆ ನಿನಗಾಗಲಿ, ನೀನು ನಂಬಿದಂತೆ ನಿನಗಾಗಲಿ. ನೋಡಿ, ನೀನು ನಂಬಿದಂತೆ ನಿನಗಾಗಲಿ ಎನ್ನುವಾಗ ಆಳು ಒಂದು ಕಡೆ ಇದ್ದಾರೆ, ಯೇಸು ಕರ್ತನು ಇನ್ನೊಂದು ಕಡೆ ಇದ್ದಾರೆ, ಈ ಶತಾಧಿಪತಿ ಒಂದು ಕಡೆ ಇದ್ದಾರೆ. ಆ ಮಾತನ್ನು ಹೇಳಿ ಕಳಿಸಿದಾಗ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು, ನೀನು ನಂಬಿದಂತೆ ನಿನಗಾಗಲಿ.
ಅಂದಾಗ ಆ ಕ್ಷಣವೇ ಅವರಲ್ಲಿ ಆಗ್ಬಿಡ್ತು. ಅಂದರೆ ಒಬ್ಬ ವ್ಯಕ್ತಿ ದೂರದಲ್ಲಿದ್ದವನು ಸಹ ಸ್ವಸ್ಥವಾಗಲಿಕ್ಕೆ ಸಾಧ್ಯ. ಹೇಗಪ್ಪ ಅಂದರೆ ನಂಬಿಕೆ ಇಡುವಾಗ. ನಂಬುವುದು ಅನ್ನುವಾಗ ಹತ್ತಿರ ಇದ್ದಾರೋ ಅಥವಾ ಏನಾಗಿದೋ ಅದು ಮುಖ್ಯ ಅಲ್ಲ. ಎಲ್ಲೇ ಇದ್ರೂ ಸಹ ಅವನು ದೃಢವಾಗಿ ನಂಬಿಕೆಯನ್ನು ವ್ಯಕ್ತಪಡಿಸುವುದಾದರೆ ಅದು ಖಂಡಿತವಾಗಲೂ ಜರುಗ್ತದೆ. ಇವತ್ತು ಇಂಥ ನಂಬಿಕೆಯನ್ನು ವ್ಯಕ್ತಪಡಿಸುವಂಥವರು ಬಹಳ ಕಡಿಮೆ ಇದ್ದಾರೆ, ಬಹಳ ಕಡಿಮೆ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಶತಾಧಿಪತಿಯ ನಂಬಿಕೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಆತನು ದೂರ ಇದ್ದಾಗಲೂ ಸಹ ಒಂದು ಮಾತು ಹೇಳಿದರೆ ಸಾಕು, ದೇವರ ಮಾತು ಹೇಳಿದರೆ ಖಂಡಿತವಾಗಲೂ ಅವನು ಸ್ವಸ್ಥನಾಗ್ತಾನೆ ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಹೇಳಿದರು, ನೀನು ನಂಬಿದಂತೆ ನಿನಗಾಗಲಿ. ಅವನೇನು ನಂಬಿದ್ದ? ಸ್ವಸ್ಥವಾಗ್ತಂತ ನಂಬಿದ್ದ. ಆದ್ದರಿಂದ ಬೈಬಲ್ ವಾಕ್ಯ ಹೇಳ್ತದೆ, ಆ ಕ್ಷಣವೇ ಆ ಗಳಿಗೆಯಲ್ಲಿ ಅವನಿಗೆ ಸ್ವಸ್ಥವಾಯಿತು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 12ನೇ ವಚನಕ್ಕೆ ನಾವು ಹೋಗುವಾಗ 4 ಜನರ ನಂಬಿಕೆಯನ್ನು ನಾವು ಅಲ್ಲಿ ನೋಡ್ತೇವೆ. 4 ಜನರ ನಂಬಿಕೆಯನ್ನು, ಅಂದರೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಜನರು ಎತ್ತಿಕೊಂಡು ಬಂದು ಮನೆ ಒಳಗೆ ಹೋಗಬೇಕೆಂಬುದಾಗಿ ಅವರು ಆಲೋಚಿಸುತ್ತಿದ್ದಾಗ ಆ ಸಮಯದಲ್ಲಿ ಒಳಗೆ ಹೋಗಲಿಕ್ಕೆ ಅವರಿಗೆ ಆಗದೇ ಇದ್ದದರಿಂದ ಅವರೇನು ಮಾಡ್ತಾರಂದರೆ ಅದನ್ನು ಮೇಲ್ಛಾವಣೆಯಿಂದ ಬಿಚ್ಚಿ ಅದನ್ನು ಇಳಿಸ್ತಾರೆ. ನೋಡ್ರಿ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇವರು ನಂಬಿಕೆಯಿಂದ ಬಂದರು ಅಂಥೇಳಿ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1-2ನೇ ವಚನದಲ್ಲಿ ನಮಗೆ ಹೇಳ್ತದೆ ಅವರು ನಂಬಿಕೆಯಿಂದ ಬಂದರು ಎಂಬುದಾಗಿ. ನಿಜವಾಗ್ಲೂ ರೋಗ ಇದ್ದಿದ್ದು ಇವರಿಗಲ್ಲ, ನಿಜವಾಗ್ಲೂ ರೋಗ ಇದ್ದಿದ್ದು ಇನ್ನೊಬ್ಬರಿಗೆ. ಆದರೆ ಅವರು ನಂಬಿದ್ರು, ಯೇಸು ಕ್ರಿಸ್ತನ ಬಳಿಗೆ ಹೋದ ನನಗೆ ಆಗ್ತದೆ ಎಂಬುದಾಗಿ. ಆ ನಂಬಿಕೆಯನ್ನು ಹೇಗೆ ತೋರಿಸಿದ್ರು? ಆ 4 ಜನ ಆ ರೋಗಿಯನ್ನು ಹೊತ್ಕೊಂಡು ಬರುವುದ್ರ ಮುಖಾಂತರವಾಗಿ ಅವರ ನಂಬಿಕೆಯನ್ನು ಅವರು ತೋರಿಸಿದ್ರು. ಬರೀ ಅಲ್ಲಿಗೆ ನಿಂತ್ಕೊಳ್ಳಿಲ್ಲ. ಅವ್ರು ಒಳಗೆ ಹೋಗ್ಲಿಕ್ಕೆ ಆಗದೇ ಇದ್ದಾಗ ಅಯ್ಯೋ ನಿರಾಶೆ ಆಯ್ತಲ್ಲ ಅಂತೇಳಿ ಅವ್ರ ಮನೆಯಿಂದ ಹೊರಟು ಹೋಗಲಿಲ್ಲ. ಅವ್ರು ಮೇಲ್ಛಾವಣಿಯನ್ನು ಬಿಚ್ಚಿದ್ರು. ಮೇಲ್ಛಾವಣಿಯನ್ನು ಅವ್ರು ಬಿಚ್ಚಿದ್ರು ಅಂದರೆ ಅವರ ನಂಬಿಕೆ ಎಂತ ಅಂತ ಅಂದುಕೊಳ್ಳುತ್ತೀರಿ? ಈಗಿನ ಕಾಲ ಬಿಡಿ, ಹಣದ ಭಾಳಷ್ಟು ಸಮೃದ್ಧಿಯಾಗಿ ನಮಗೆ ಸಿಗುವಂಥ ಕಾಲದಲ್ಲಿ ನಾವು ಇದ್ದೇವೆ. ಆದರೆ ಆ ಕಾಲದಲ್ಲಿ ಅಂಥ ಸಮೃದ್ಧಿ ಅಂತ ಜೀವಿತ ಇರಲಿಲ್ಲ. ಒಬ್ಬನ ಮನೆ ಚಾವಣಿಯನ್ನು ಬಿಚ್ಚುವುದಾದರೆ ಅಲ್ಲಿ ಖಂಡಿತವಾಗ್ಲೂ ಮತ್ತೆ ಅದನ್ನು ಕೂಡಿಸಬೇಕಾದ್ರೆ, ಅದನ್ನು ಸೇರಿಸಬೇಕಾದ್ರೆ, ಮತ್ತೆ ಮೇಲ್ಛಾವಣಿ ಹಾಕಬೇಕಾದ್ರೆ ಹಣದ ಖರ್ಚಾಗ್ತಾ ಇತ್ತು. ಆದರೆ ಅದು ಯಾವುದನ್ನು ಗುರುತಿಸದೆ, ಯಜಮಾನ ಬೈತಾನ ಯಜಮಾನ ಬೈಯೋದಿಲ್ವೋ ಯಾವುದನ್ನು ಆಲೋಚನೆ ಮಾಡದೆ ಅವರ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ರು. ಹೇಗಂದ್ರೆ ಮೇಲ್ಛಾವಣಿಗೆ ಎತ್ತಿದ್ರು. ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಮೇಲ್ಛಾವಣಿಗೆ ಎತ್ತುವಂಥದ್ದು ಅನ್ನುವಾಗ ಅಥವಾ ಮನೆ ಮೇಲೆ ತಕೊಂಡು ಹೋಗೋದು ಅನ್ನುವಾಗ ಅದು ಸಾಧಾರಣವಾದ ಕೆಲಸವಲ್ಲ. ಅವರ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ರು ಜನರೇ. ಆ ನಂತರದಲ್ಲಿ ನಾವು ನೋಡುತ್ತೇವೆ, ರೋಗಿಯು ನಂಬಿಕೆಯಿಂದ ಅಂಗೀಕರಿಸಬೇಕಾಯಿತು. ಆ ನಂತರದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 6-7ನೇ ವಚನಕ್ಕೆ ನಾವು ಹೋಗುವಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ, ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೆ. ಯಾಕೆ ಹಾಸಿಗೆ ಎತ್ಕೊಂಡು ನಡೆ ಅಂತ ಹೇಳಿದ್ರು? ಈಗ ಅವರ ನಂಬಿಕೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ನಿನ್ನ ನಂಬಿಕೆಯಿಂದ ನಿನ್ನದನ್ನು ಅಂಗೀಕರಿಸಬೇಕು. ಒಬ್ಬ ಪಾರ್ಶ್ವವಾಯು ರೋಗಿ ಖಂಡಿತವಾಗ್ಲೂ ಅವನು ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಸಿಗೆಯು ಅವನನ್ನು ಒತ್ಕೊಂಡು ಹೋಗ್ತಾ ಇತ್ತು. ಹಾಸಿಗೆ ಮೇಲೆ ಅವನಿರಬೇಕು, 24 ತಾಸು ಹಾಸಿಗೆ ಮೇಲೆ ಅವನಿರಬೇಕು. ಅವನು ಎದ್ದೇಳಲಿಕ್ಕಾಗೋದಿಲ್ಲ, ಕೂರ್ಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಂಗಾಂಗಗಳ ವೈಫಲ್ಯತೆ ಅವರಲ್ಲಿ ಉಂಟಾಗಿರ್ತದೆ. ಈಗ ಅಂಗಾಂಗಗಳು ವೈಫಲ್ಯತೆ ಉಂಟಾದಾಗ ಒಂದು ವೇಳೆ ಯಾರಾದರೂ ಬಂದು ಪಾರ್ಶ್ವವಾಯು ರೋಗಿಯೇ ನೀನು ಎದ್ದೇಳು ಎಂಬುದಾಗಿ ಹೇಳೋದಾದ್ರೆ ಹೇಗೆ ಎದ್ದೇಳಲಿಕ್ಕೆ ಸಾಧ್ಯ? ಒಂದು ವೇಳೆ ಅದನ್ನು ಹೇಳೋದಾದರೆ ಜನರು ನೀನು ಹುಚ್ಚನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಪಾರ್ಶ್ವವಾಯು ರೋಗಿ ಎದ್ದೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳಿದರು, ಇದುವರೆಗೂ ಹಾಸಿಗೆ ನಿನ್ನನ್ನು ಹೊತ್ತುಕೊಂಡಿತ್ತು, ನಿನ್ನನ್ನು ಎತ್ತಿಕೊಂಡಿತ್ತು, ಈಗ ನೀನು ಹಾಸಿಗೆಯನ್ನು ಹೊತ್ಕೊಂಡು ನೀನು ನಡೆ. ಇದುವರೆಗೂ ನೀನು ಯಾರಿಗೆ ಭಾರವಾಗಿದೆಯೋ ಆ ಭಾರವನ್ನು ನೀನು ಹೊತ್ಕೊಂಡು ನಡೆ ಈಗ. ಯಾಕಂತ ಹೇಳಿದ್ರೆ ನಂಬಿಕೆಯು ನಿನ್ನ ಭಾರವನ್ನು ಇಳಿಸುವಂತೆ ಮಾಡ್ತದೆ, ನೀನು ಇತರರಿಗೆ ಭಾರ ಹೊರುವಂತೆ ಮಾಡುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಇವರ ನಂಬಿಕೆ ನಾವು ನೋಡುವಾಗ ಅವರು ನಂಬಿದ್ರು, ಅವ್ರ ನಂಬಿಕೆಯನ್ನು ವ್ಯಕ್ತಪಡಿಸಿದ್ರು. ಹಾಗೆ ನಂಬಿಕೆಯಿಂದ ಅಲ್ಲಿ ಹೊಂದಿಕೊಂಡದ್ದನ್ನು ನಾವು ನೋಡುತ್ತೇವೆ ಜನರೇ. ನಂಬಿಕೆ ಅನ್ನುವಾಗ ಒಂದು ದೃಢ ಸಂಕಲ್ಪ. ಆ ಪಾರ್ಶ್ವವಾಯು ರೋಗಿ ಎದ್ದನು ಅನ್ನುವಾಗ ಅವನಲ್ಲಿ ಆ ದೃಢ ಸಂಕಲ್ಪ ಬಂತು, ಹೌದು ಆತನು ಹೇಳಿದ್ದ ನಾನು ಎದ್ದೇಳಲಿಕ್ಕೆ ಸಾಧ್ಯ ಎಂಬುದಾಗಿ. ಇವತ್ತು ಎಷ್ಟೋ ಜನರಿಗೆ ಪಾರ್ಶ್ವವಾಯು ರೋಗ ಹಿಡಿದಿದೆ. ನಿಜವಾಗ್ಲೂ ಶರೀರದಲ್ಲಿ ಪಾರ್ಶ್ವವಾಯು ರೋಗ ಹಿಡಿದಿಲ್ಲ, ಆದರೆ ಅವರ ಆಲೋಚನೆಗಳಲ್ಲಿ ಆ ಕಾಯಿಲೆ ಹಿಡಿದು ಬಿಟ್ಟಿದೆ. ಹಾಗಾಗಿ ಅವರು ಎದ್ದೇಳಲಿಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಹೌದು ಕರ್ತನನ್ನು ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆ, ಹೌದು ಕರ್ತನನ್ನು ಬಲಪಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ, ನಾನು ಎದ್ದೇಳಬೇಕು, ನಾನು ಯಾಕೆ ಕೂತ್ಕೊಳ್ಬೇಕು. ಎಷ್ಟೋ ಜನ ಇನ್ನೂ ಕಣ್ಣೀರಲ್ಲೇ ಕೂತ್ಕೊಂಡಿದ್ದೀರಿ.
ಎಷ್ಟೋ ಜನ ಮನೋವೇದನೆಯಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಎಷ್ಟೋ ಜನರು ಇನ್ನು ಕೊರಗುತ್ತಾನೆ ಕೂತಿದ್ದೀರಿ, ಇನ್ನು ಎಷ್ಟೋ ಜನರು ಇನ್ನು ನಿಮ್ಮ ಸಮಸ್ಯೆ ಒಳಗೆ ಕೂತಿದ್ದೀರಿ. ಅದರಿಂದ ಎದ್ದೇಳಬೇಕೆಂಬುದಾಗಿ ಬಯಸ್ತಾ ಇಲ್ಲ. ನಂಬಿಕೆ ಅನ್ನೋದು ಸಿಡಿದೆದ್ದೇಳುವಂತೆ ನಿನ್ನನ್ನು ಮಾಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಮಗುವೆ, ಇವತ್ತು ವಾಕ್ಯ ಕೇಳಿಸ್ಕೊಳ್ಳುವಂಥ ನೀನು ಯಾರೇ ಆಗಿರಬಹುದು, ಯಾವುದೇ ಸಮಸ್ಯೆ ಒಳಗೆ ಒಂದು ವೇಳೆ ಕೂತ್ಕೊಂಡು ಅಲ್ಲೇ ಕೊರಗ್ತಾ ಇದೆಯೋ, ಒಂದು ವೇಳೆ ನನ್ನ ಜೀವಿತ ಇಷ್ಟೇನಾ, ನನ್ನಿಂದ ಒಂದು ವೇಳೆ ಇದರಿಂದ ಬಿಡುಗಡೆ ಇಲ್ವಾ, ನಾನು ಬದುಕಲಿಕ್ಕೆ ಆಗೋದಿಲ್ವಾ, ನಾನು ಜೀವಿಸ್ಲಿಕ್ಕೆ ಆಗೋದಿಲ್ವಾ ಎಂಬುದಾಗಿ ನೀನು ಒಂದು ವೇಳೆ ಅಂದುಕೊಳ್ಳುತ್ತಾ ಇರುವುದಾದರೆ ಇವತ್ತು ಈ ವಾಕ್ಯ ನಿನಗೆ ಬರುವಂಥದ್ದಾಗಿದೆ. ನಂಬಿಕೆಯಿಂದ ಎದ್ದೇಳು. ಕರ್ತನ ನಂಬಿಕೆಯು, ಕರ್ತನ ಬೆಳಕು, ಕರ್ತನ ಪ್ರಕಾಶ ನಿನ್ನ ಮೇಲೆ ಬರುವಂಥದ್ದಾಗಿದೆ. ದೇವರು ತಾನಿನನ್ನು ಎಬ್ಬಿಸುವವನಾಗಿದ್ದಾನೆ. ಇವತ್ತು ಬಹಳಷ್ಟು ವಿಶ್ವಾಸಿಗಳು ಎದ್ದೇಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದರಲ್ಲಿ ನೀನು ಒಬ್ಬ ವಿಶ್ವಾಸಿ ಆಗಿರಬೇಡ. ಎದ್ದೇಳು. ನಿನ್ನ ಜೀವನದಲ್ಲಿ ಯಾವ ಸೋಲಿಗೆ ನೀನು ಬಿದ್ದಿದ್ದೀಯಾ, ಆ ಸೋಲು ದಿನನಿತ್ಯ ಸೋಲಿನಲ್ಲಿ ಹೋಗ್ತಾ ಇದೆಯಾ, ಜಯದ ಕಡೆ ಮುಖ ಮಾಡುವುದಿಲ್ಲವೋ, ಬೀಳುವಿಕೆ ಕಡೆ ಮುಖ ಹೋಗ್ತಾ ಇದೆಯಾ, ನೀನು ಏಳುವಿಕೆ ಕಡೆ ಮುಖ ಮಾಡುವುದಿಲ್ಲವೋ, ದುಃಖದ ಕಡೆ ಮುಖ ಮಾಡಿಕೊಂಡು ಹಿಡಿದುಕೊಂಡು ಹೋಗ್ತಾ ಇದೆಯಾ, ಸಂತೋಷದ ಕಡೆ ಮುಖ ಮಾಡುವುದಿಲ್ಲವೋ, ಇವತ್ತು ಕರ್ತನಿನ ಜೀವಿತದಲ್ಲಿ ಸಂತೋಷಕ್ಕೆ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ನಂಬಿಕೆಯನ್ನು ವ್ಯಕ್ತಪಡಿಸು, ನಂಬಿಕೆಯನ್ನು ತೋರಿಸು. ನಿನ್ನ ಜೀವನದಲ್ಲಿ ಕೊರತೆಗಳು ಕಾಣ್ತಾ ಇದ್ದಾವ, ಕೊರತೆಗಳ ಮಧ್ಯದಲ್ಲಿ ಕರ್ತನನೇ ಕುರುಬನಾಗಿದ್ದಾನೆ, ಆತನನ್ನು ನಡೆಸ್ತಾನೆ ಎಂಬ ನಂಬಿಕೆಯನ್ನು ಘೋಷಿಸು. ಪ್ರಿಯ ದೇವ ಮಗುವೆ, ನಂಬಿಕೆಯಿಂದ ಎದ್ದೇಳು. ನಿನ್ನ ಹೃದಯದಲ್ಲಿ ದೃಢ ಸಂಕಲ್ಪ ಮಾಡಿಕೋ. ಒಂದು ವೇಳೆ ಯಾರಾದ್ರೂ ನಿನ್ನನ್ನು ಬಿಟ್ಟು ಹೋಗಿದ್ದಾರಾ, ಬಿಟ್ಟು ಹೋಗಿರುವುದಾದ್ರೆ ನೀನು ಅವರಿಗೆ ಕೊರಗ್ತಾ ಕೂತಿದ್ಯಾ, ಬಿಟ್ಟು ಬಿಡು. ನಿನಗೆ ನೀನು ಬೇಡ ಎಂಬುದಾಗಿ ಬಿಟ್ಟು ಹೋದವರಿಗಾಗಿ ನೀನು ಯೋಚಿಸದೆ, ನೀನು ಬೇಕು ಎಂಬುದಾಗಿ ನಿನ್ನ ಬಳಿಗೆ ಬಂದಂಥ ಕರ್ತನ ಕುರಿತು ಯೋಚಿಸು. ನೀನು ಬೇಡ ಎಂಬುದಾಗಿ ನೀನು ಬಿಟ್ಟು ಹೋದಂಥ ಜನರಿಗಾಗಿ ನೀನು ಯೋಚಿಸದೆ, ನೀನು ಬೇಕು ಎಂಬುದಾಗಿ ನಿನ್ನ ಬಳಿಗೆ ಬಂದಂಥ ಕರ್ತನ ಕುರಿತು ನೀನು ಯೋಚಿಸು. ಆತ ನಿನ್ನನ್ನು ಎಬ್ಬಿಸುವವನಾಗಿದ್ದಾನೆ, ಆತ ನಿನ್ನನ್ನು ಎಬ್ಬಿಸುವವನಾಗಿದ್ದಾನೆ, ಆತ ನಿನ್ನ ಬಲಪಡಿಸುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಮಗುವೆ, ನನ್ನ ಸಹೋದರಿಯೇ, ನನ್ನ ಸಹೋದರನೇ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ನೀನು ಒಂದು ವೇಳೆ ಕೂತುಕೊಂಡಿದ್ದಾದರೆ, ಒಂದು ವೇಳೆ ಕುಗ್ಗಿ ಹೋಗಿರುವುದಾದರೆ, ನಿನ್ನ ಮನಸ್ಥೈರ್ಯ ಬಿದ್ದು ಹೋಗಿರುವುದಾದರೆ, ಇವತ್ತು ಕರ್ತನ ಸೇವಕನಾಗಿ ನಿನಗೆ ಪ್ರೋತ್ಸಾಹಿಸ್ತೇನೆ. ಎದ್ದೇಳು. ಕರ್ತನ ನಂಬಿಕೆಯಲ್ಲಿ ಎದ್ದೇಳು. ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ದೇವರು ಎಬ್ಬಿಸಿದ್ದಾದರೆ ನಿನ್ನನ್ನು ಎಬ್ಬಿಸಲಿಕ್ಕೆ ದೇವರು ಸಮರ್ಥನಾಗಿದ್ದಾನೆ. ಪಾರ್ಶ್ವವಾಯು ರೋಗಿ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಎದ್ದಿರುವುದಾದರೆ ಇವತ್ತು ಈ ವಾಕ್ಯವನ್ನು ಕೇಳಿ ನೀನು ಎದ್ದೇಳಲಿಕ್ಕೆ ಸಾಧ್ಯ ಇದೆ. ಪ್ರಿಯ ದೇವರ ಮಗುವೆ, ನಿನ್ನನ್ನು ಸಿದ್ಧಪಡಿಸ್ಕೋ. ಕರ್ತ ನಿನ್ನನ್ನು ಪ್ರೀತಿಸ್ತಾನೆ, ಕರ್ತ ನಿನ್ನನ್ನು ಪ್ರೀತಿಸ್ತಾನೆ. ಒಂದು ವೇಳೆ ಯಾರಾದರೂ ನಿನಗೆ ಮೋಸ ಮಾಡಿದ್ರಿಂದ ಕೊರಗುತ್ತಾ ಕೂತಿದ್ದೀಯೋ, ಮೋಸ ಮಾಡಿದವರಿಗಾಗಿ ನೀನು ಕೊರಗುತ್ತಾ ಕೂರುವುದಕ್ಕಿಂತ ನಿನಗೆ ಉಪಕಾರ ಮಾಡುವಂಥ ಕರ್ತನ ಕುರಿತು ಆಲೋಚಿಸು. ನಿನಗೆ ಅನ್ಯಾಯ ಮಾಡಿದಂಥ ವ್ಯಕ್ತಿಗಳ ಕುರಿತಾಗಿ ನೀನು ಆಲೋಚಿಸುವುದಕ್ಕಿಂತ ನಿನಗೆ ನ್ಯಾಯವನ್ನು ಮಾಡುವಂಥ ಕರ್ತನ ಕುರಿತು ಆಲೋಚಿಸು. ನಿನಗೆ ದುಃಖ ಕೊಡುವಂಥ ಜನರ ಕುರಿತು ನೀನು ಆಲೋಚಿಸುವುದಕ್ಕಿಂತ ನಿನಗೆ ಸಂತೋಷವನ್ನು ಕೊಡುವಂಥ ದೇವರ ಕುರಿತು ಆಲೋಚಿಸು. ದೇವರು ನಿನ್ನ ಜೀವನದಲ್ಲಿ ಇವತ್ತು ಎದ್ದೇಳುವಂತೆ ಮಾಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶತಾಧಿಪತಿಯ ನಂಬಿಕೆ ದೂರ ಇದ್ದರೂ ಸಹ ಒಂದು ಮಾತು ಹೇಳಿದರೆ ಆಗ್ತದೆ ಎಂಬುದಾಗಿ ಅವ್ರು ನಂಬಿದರು. ಆದರೆ ಇಲ್ಲಿ 4 ಜನರ ನಂಬಿಕೆಯನ್ನು ನಾವು ನೋಡುವಾಗ ಅವರು ದೃಢವಾದಂಥ ನಂಬಿಕೆ ಒಳಗೆ ಬಂದು, ಅವರು ಜನರು ಅಡ್ಡಿ ಇದ್ದಾಗಲೂ ಸಹ ಮೇಲ್ಛಾವಣಿಯನ್ನು ತೆಗೆದು ಅವರು ಆ ಒಂದು ರೋಗಿಯನ್ನು ಇಳಿಸುವಾಗ, ಆ ರೋಗಿಗೆ ಯೇಸು ಕ್ರಿಸ್ತನು ಹೇಳುವಾಗ ಆ ರೋಗಿ ಸಹ ನಂಬಿಕೆಯಿಂದ ಎದ್ದೇಳೋದನ್ನು ನಾವು ನೋಡುತ್ತೇವೆ. ಇವತ್ತು ನೀನು ಸಹ ನಿನ್ನ ಜೀವನದಲ್ಲಿ ನಂಬಿಕೆಯಿಂದ ಎದ್ದೇಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ನಾನು ಪ್ರೋತ್ಸಾಹಿಸುವನಾಗಿದ್ದೇನೆ. ಹಾಗೆ 3ನೇ ಅಂಶಕ್ಕೆ ನಾವು ಹೋಗೋಣ್ರಿ. 3ನೇ ಅಂಶದಲ್ಲಿ ರಕ್ತಸ್ರಾವ ರೋಗ ಇದ್ದಂಥ ಸ್ತ್ರೀಯ ಕುರಿತಾಗಿ ನಾವು ನೋಡ್ಕೊಳ್ಳೋಣ. ಅವಳ ನಂಬಿಕೆ ಏನಾಗಿತ್ತು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 20ರಿಂದ 22ನೇ ವಚನಕ್ಕೆ ನಾವು ಹೋಗುವಾಗ, ಅವಳು ರೋಗವುಳ್ಳಂಥ ಒಬ್ಬ ಸ್ತ್ರೀ. ನೋಡಿ, ಗಮನ ಕೊಡಿ. ನಂಬಿಕೆ ಅನ್ನುವಾಗ ಭಾಳಷ್ಟು ಸಾರಿ ನಮ್ಮ ಹತ್ರ ಇದ್ದಾಗ ನಾವು ನಂಬಿಕೆ ಇಡಬೇಕಂತ ಬಯಸ್ತೇವೆ. ತಪ್ಪು. ನಂಬಿಕೆ ಯಾವಾಗ ಬೇಕು? ನಮ್ಮಲ್ಲಿ ಕೊರತೆ ಇದ್ದಾಗಲೇ ನಮಗೆ ನಂಬಿಕೆ ಅಗತ್ಯತೆ ಇದೆ. ಈ ಸ್ತ್ರೀ ಯಾರೆಂಬುದಾಗಿ ನೋಡುವಾಗ ಇವಳು ಕಂಪ್ಲೀಟಾಗಿ ಇವಳೇನಾಗಿದ್ಲಪ್ಪ ಅಂತ ಹೇಳುವಾಗ ರೋಗದಿಂದ ಆವರಿಸಲ್ಪಟ್ಟವಳಾಗಿದ್ಲು. ಅವಳು ಎಲ್ಲವನ್ನು ಕಳಕೊಂಡವಳು ಅಂದಾಗ ಅದರ ಅರ್ಥ ಅವಳ ಆಸ್ತಿ, ಹಣ ಎಲ್ಲವನ್ನು ತಗೊಂಡೋಗಿ ಆ ರೋಗ ವಾಸಿಯಾಗುವುದಕ್ಕಾಗಿ ಅದನ್ನು ವೆಚ್ಚ ಮಾಡಿದ್ದಳು. ಆದರೆ ಅವಳಿಗೆ ಸುಖವಾಯಿತು, ಅವಳಿಗೆ ಗುಣವಾಯಿತು. ನಾವು ಗುಣವಾಯಿತು ಎಂಬುದಾಗಿ ನೋಡಲಿಲ್ಲ, ರೋಗ ಇನ್ನೂ ಹೆಚ್ಚುತ್ತಾ ಬಂತು ಎಂಬುದಾಗಿ ಬೈಬಲ್ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ರೋಗ ವಾಸಿ ಆಗಬೇಕೆಂಬುದಾಗಿ ಅವಳ ಹಣವನ್ನೆಲ್ಲ, ಅವಳ ಆಸ್ತಿಯನ್ನೆಲ್ಲ ಹಾಕಿದಳು. ವಾಸಿ ಆಗಬೇಕೆಂಬುದಾಗಿ ನಂಬಿಕೆಯಿಂದ ಓದಳು. ಆದರೆ ಅಲ್ಲಿ ಹಣ ಇತ್ತು,
ಹಣ ಕೊಟ್ಟರೆ ವಾಸಿ ಮಾಡ್ತಾರೆ ಎಂಬುದಾಗಿ ಹೋದ್ಲು. ಆದರೆ ಅವನ ನಂಬಿಕೆ ಅಲ್ಲಿ ನಾವು ನೋಡುವಾಗ ಅವಳ ರೋಗ ಇನ್ನೂ ಹೆಚ್ಚುತ್ತಾ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಅವಳ ರೋಗ ಇನ್ನೂ ಹೆಚ್ಚುತ್ತಾ ಬಂತು. ಈಗ 12 ವರ್ಷದಿಂದ ಅವಳ ಜೀವಿತದಲ್ಲಿ ನೋಡುವಾಗ ರೋಗ ಕಡಿಮೆ ಆಗಿದ್ದು ಎಲ್ಲಿ ನೋಡಲಿಲ್ಲ. ಹಣದ ಮೇಲೆ ನಂಬಿಕೆ ಇಟ್ಲು, ರೋಗ ವಾಸಿ ಆಗ್ತದೆ ಅಂತೇಳಿ ಅದು ಸಹ ಆಗಲಿಲ್ಲ. ಜನರ ಮೇಲೆ ನಂಬಿಕೆ ಇಟ್ಲು, ಡಾಕ್ಟ್ರುಗಳ ಮೇಲೆ ವಾಸಿ ಆಗ್ತದೆ ಅಂತೇಳಿ ಅಲ್ಲಿ ಸಹ ಆಗಲಿಲ್ಲ. ಹೆಚ್ಚುತ್ತಾ ಬಂತು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬಂತು. ಈಗ 12 ವರ್ಷದಿಂದ ಜಾಸ್ತಿ ಅಂತ ರೋಗ ಈಗ ವಾಸಿ ಆಗ್ತದಂತ ಅವಳಿಗೆ ಹೇಗೆ ನಂಬಿಕೆ ಬಂದ್ಬಿಡ್ತು? 12 ವರ್ಷದಿಂದ ಬರೀ ಜಾಸ್ತಿ ಆಗಿದ್ದನ್ನೇ ನೋಡ್ತಾ ಇದ್ದಾಳೆ. ನೋಡ್ರಿ, ಭಾಳ ಸಾರಿ ನಾವು ಸಹ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಹೆಚ್ಚಾಗುವ ನಂಬಿಕೆನ ಕಳ್ಕೊಳ್ತೇವೆ ನಾವು. ನನಗೆ ಒಬ್ಬ ವಿಶ್ವಾಸಿ ಹೀಗೆ ಬಂದು ಕೇಳ್ತಾ ಇದ್ರು, ಪಾಸ್ಟರ್ ಅವರೇ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತೀರಿ, ಪ್ರಾರ್ಥನೆ ಮಾಡಿದಾಗ ನನಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಹೆಚ್ಚಾಗ್ತದೆ ಎಂಬುದಾಗಿ. ಸಮಸ್ಯೆ ಹೆಚ್ಚಾಗೋದು ಏನಕ್ಕೋಸ್ಕರ ಗೊತ್ತಾ? ನಿನ್ನ ಪ್ರಾರ್ಥನೆ ನಿಲ್ಲಿಸಬೇಕೆಂಬುದಾಗಿ ಸೈತಾನ್ ತೊಗೊಂಡು ಬರ್ತಾನೆ. ಆದರೆ ನೀನೇನು ಹೆಚ್ಚಾಗಿ ಪ್ರಾರ್ಥಿಸಬೇಕು ಅದಕ್ಕಾಗಿ ಎಂಬುದಾಗಿ ನಾನು ಅವರಿಗೆ ಆಲೋಚನೆ ಕೊಟ್ಟೆ. ಇವಳಿಗೆ ರೋಗ ಹೆಚ್ಚಾಗುತ್ತಿರುವಾಗ ಇನ್ಯಾವ ನಿರೀಕ್ಷೆ ಅವಳಿಗಿಲ್ಲ. 12 ವರ್ಷದಿಂದ ಕಡಿಮೆ ಕಡಿಮೆ ಆಗುತ್ತದೆ ಎಂಬುದಾಗಿ ಅವಳು ನಿರೀಕ್ಷಿಸಿದ್ಲು. ಆದರೆ ಅದು ರೋಗ ಹೆಚ್ಚುತ್ತಾ ಬಂತು ಎಂಬುದಾಗಿ ಬೈಬಲ್ ಘೋಷಿಸ್ತದೆ ನಮಗೆ. ರೋಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಬಂತು, ನೋವು ಹೆಚ್ಚುತ್ತಾ ಬಂತು, ಸಮಸ್ಯೆ ಹೆಚ್ಚಾಗ್ತಾ ಬಂತು, ಆಸ್ತಿ ಕಡಿಮೆ ಆಗ್ತಾ ಹೋಯ್ತು. ಕಂಪ್ಲೀಟ್ ಆಗಿ ಇದನ್ನೆಲ್ಲ ಅವಳು ಕಳೆದುಕೊಂಡು ಬಿಟ್ಟಳು. ಹಣ ಇದ್ದಿದ್ದರಿಂದ ನಿರೀಕ್ಷೆ ಇಟ್ಟು ಹೋದ್ಲು. ಈಗ ಅವಳ ನಿರೀಕ್ಷೆ ಇಲ್ಲ. ಈಗ ಹಣ ಇಲ್ಲ, ರೋಗ ಹೆಚ್ಚಾಗಿದೆ, ಆರೋಗ್ಯ ಇಲ್ಲ, ಡಾಕ್ಟರ್ ಇಲ್ಲ. ಈಗ ಎಂಥ ನಂಬಿಕೆ ಅವಳಿಗೆ ಬಂತು? ಈಗ ಅವಳು ಆಲೋಚಿಸುವಂಥದ್ದು, ದೇವರ ಕರ್ತನಾದ ಯೇಸು ಕ್ರಿಸ್ತನ ಆ ಬಟ್ಟೆಯ ಕೊನೆಯ ಅಂಚನ್ನು ಮುಟ್ಟೋದಾದರೆ ನನಗೆ ಸ್ವಸ್ಥವಾಗ್ತದೆ ಅಂತ ಅವಳು ನಂಬ್ತಾಳೆ. ಅವಳ ನಂಬಿಕೆ ನಿಜವಾಗ್ಲೂ ಅದು ಬಹಳ ಶ್ರೇಷ್ಠವಾದ ಪ್ರಿಯ ದೇವರ ಮಗುವೆ. ಇಲ್ಲೇ ತನಕ ಎಲ್ಲ ಹೆಚ್ಚಾಗಿದ್ದನ್ನು ನೋಡಿದ್ರು, ವಾಸಿಯಾಗಿದ್ದನ್ನು ನೋಡಲಿಲ್ಲ. ಆದರೆ ಆ ಸಮಯದಲ್ಲಿ ಮಾತ್ರ ಬರೀ ಬಟ್ಟೆ ಮುಟ್ಟಿದ್ರೆ ಸಾಕು. ಅಲ್ಲಿ ತನಕ ಹಣದ ಮೇಲೆ ನಂಬಿಕೆ ಇಟ್ಟಿದ್ಲು, ಡಾಕ್ಟ್ರ್ ಮೇಲೆ ನಂಬಿಕೆ ಇಟ್ಟಿದ್ಲು, ಔಷಧಿ ಮೇಲೆ ನಂಬಿಕೆ ಇಟ್ಟಿದ್ಲು. ಆದರೆ ಅವು ಅವಳಿಗೆ ಉಪಕಾರ ಮಾಡಲಿಲ್ಲ. ಈಗ ಯೇಸು ಕ್ರಿಸ್ತನ ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ವಾಸಿ ಆಗ್ತದೆ ಎಂಬುದನ್ನು ಬಯಸಿದ್ಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದು ಎಂಥ ನಂಬಿಕೆ ಅಂತ ನೀವು ಅಂದುಕೊಳ್ಳುತ್ತೀರಿ? ಇದು ಯಾವ ವಿಧದ ನಂಬಿಕೆ ಅಂತ ಅಂದುಕೊಳ್ತೀರಿ? ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಈ ರೀತಿಯಲ್ಲಿ ನಂಬಿಕೆ ಹುಟ್ಟಲಿಕ್ಕೆ ಸಾಧ್ಯನಾ? ಸಾಧ್ಯ. ಒಬ್ಬನು ಅವನ ಹೃದಯದಲ್ಲಿ ದೃಢ ಸಂಕಲ್ಪ ಮಾಡೋದಾದರೆ ಅವನ ಜೀವನದಲ್ಲಿ ಆಗ್ತದೆ. ನಂಬಿಕೆ ಅನ್ನುವಾಗ ಹಾಗೆ ಅದು ಕಾಣಿಸಿಕೊಳ್ಳುವಂಥದ್ದಾಗಿದೆ. ಪ್ರಿಯ ದೇವ ಮಗುವೆ, ಅವಳು ಕಂಪ್ಲೀಟಾಗಿ ಕಳ್ಕೊಂಡಾಗ್ಲೂ ಸಹ ಕುಗ್ಗಿ ಹೋಗಲಿಲ್ಲ. ಅವಳೇನು ಮಾಡಿದ್ಲು ಅಂದರೆ, ನಾನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆಗ್ತದೆಂಬ ನಂಬಿಕೆಯನ್ನು ಅವಳು ಕಳೆದುಕೊಳ್ಳಿಲ್ಲ. ಅದನ್ನು ಇಟ್ಟುಕೊಂಡು ಮುಂದೆ ಬಂದಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 20ರಿಂದ 22ನೇ ವಚನದಲ್ಲಿ ನಾನು ಹೇಳುವಂಥ ಈ ಎಲ್ಲ ಪೂರ್ತಿ ವಾಕ್ಯ ಭಾಗ ಅಲ್ಲ ಇರೋದನ್ನು ನಾವು ನೋಡುತ್ತೇವೆ. ಅವಳು ಬಂದು ಮುಟ್ಟಿದಾಗ ಬೈಬಲ್ ವಾಕ್ಯ ಹೇಳ್ತದೆ ಖಂಡಿತವಾಗಲೂ ಅವಳಿಗೆ ವಾಸಿ ಆಯಿತು ಎಂಬುದಾಗಿ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ರಕ್ತಸ್ರಾವ ರೋಗ ಇದ್ದರೆ ಅವರು ಮನೆಯಿಂದ ಆಚೆ ಇರಬೇಕಾಗಿತ್ತು. ಯಾಕಂದರೆ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣದಲ್ಲಿ ರಕ್ತಸ್ರಾವ ಇರುವಂಥ ಸ್ತ್ರೀ ಮನೆ ಒಳಗಿರಬಾರ್ದು, ಆಚೆ ಇರಬೇಕು. ಆಕೆ ಮುಟ್ಟಿದ ಎಲ್ಲ ವಸ್ತುಗಳು ಸಹ ಅಶುದ್ಧವಾಗ್ತದೆ. ಒಂದು ವೇಳೆ ಯಾರನ್ನಾದರೂ ಅವಳು ಮುಟ್ಟೋದಾದರೆ ಖಂಡಿತವಾಗಲೂ ಹೆಚ್ಚು ಕಡಿಮೆ ಆಕೆಯನ್ನು ಕಲ್ಲು ತಗೊಂಡು ಹೊಡೆದು ಸಾಯಿಸುವಂಥ ಸಾಧ್ಯತೆ ಹೆಚ್ಚಾಗಿತ್ತು. ಆದರೆ ಅವಳು ಯಾವತ್ತಾದರೂ ಆಲೋಚಿಸಿದ್ಲ, ನನಗೆ ರಕ್ತಸ್ರಾವ ರೋಗ ಇದೆ, ನಾನು ಹೋಗೀಗ ಮುಟ್ಟಿದರೆ ನನಗೆ ಒಂದು ವೇಳೆ ಅಪಾಯ ಆಗ್ಬೋದೇನೋ, ಒಂದು ವೇಳೆ ನನಗೆ ಕೇಡಾಗ್ಬೋದೇನೋ ಎಂಬುದಾಗಿ ಅವಳು ಆಲೋಚಿಸಿರ್ಲಿಕ್ಕಿಲ್ವ? ಅವಳು ಯಾವುದು ಆಲೋಚಿಸಲಿಲ್ಲ. ಅವಳು ನಂಬಿದಿಷ್ಟೇ, ನಾನು ಹೋಗಿ ಮುಟ್ಟಿದರೆ ಸಾಕು. ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಅಂಥ ನಂಬಿಕೆ. ಅಷ್ಟು ಹಣ ಕಳ್ಕೊಂಡು ಅಷ್ಟು ವರ್ಷಗಳಿಂದ ರೋಗ ಜಾಸ್ತಿ ಆಗ್ತಾ ಬಂದಾಗ ಈಗ ಬರೀ ನಾನು ಬಟ್ಟೆ ಮುಟ್ಟಿದರೆ ವಾಸಿ ಆಗ್ತದೆ, ಅಂದರೆ ಅವಳು ಎಷ್ಟು ವಿಧದಲ್ಲಿ, ಎಷ್ಟು ರೀತಿಯಲ್ಲಿ ಅವಳ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಬರೀ ಬಟ್ಟೆ ಮುಟ್ಟಿದರೆ ಸಾಕು ಅಂತೇಳಿ. ಯಾರಿಗಾದರೂ ಒಂದು ವೇಳೆ ಹೇಳಿರ್ಬೋದು, ಅವಳು ಹೇಳಿದರೆ ಈಗ ಆಗ್ತಿತ್ತು. ನಾನು ಹೋಗಿ ಯೇಸು ಕ್ರಿಸ್ತನ ಬಟ್ಟೆಯನ್ನು ಮುಟ್ತೀನಿ ನನಗೆ ವಾಸಿ ಆಗ್ತದೆ ಅಂದರೆ, ಒಂದು ವೇಳೆ ಅವ್ರ ಮನೇಲಿದ್ದವರಿಗೆ ಹೇಳಿದರೆ ಅವಳಿಗೆ ಏನು ಹೇಳಿರ್ತಿದ್ರು ಗೊತ್ತಾ? ನೀನು ಇಷ್ಟು ವರ್ಷ ಡಾಕ್ಟ್ರ್ ನಂಬ್ಕೊಂಡು ಹೋದೆ, ಹಣವನ್ನು ಕಳ್ಕೊಂಡಿದ್ದೀಯಾ, ಆವಾಗಲೇ ರೋಗ ಕಡಿಮೆ ಆಗಲಿಲ್ಲ, ಈಗ ಬಟ್ಟೆ ಮುಟ್ಟಿದ್ರೆ ಆಗ್ತದೆ, ನೀನೆಲ್ಲ ಹುಚ್ಚಿ ಇದೆಯಾ ನೀನು ಎಂಬುದಾಗಿ ಒಂದು ವೇಳೆ ಜನರು ಹೇಳಲಿಕ್ಕೆ ಸಾಧ್ಯ ಉಂಟು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ,
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯ ನಮಗೆ ಕಲಿಸ್ಕೊಡೋದೇನೆಂದರೆ ದೃಢ ಸಂಕಲ್ಪ. ಏನಿದೆ ಅನ್ನೋದು ಮುಖ್ಯ ಅಲ್ಲ, ಏನು ಹೆಚ್ಚಾಗಿದೆ ಎಂಬುದು ಮುಖ್ಯ ಅಲ್ಲ, ಏನು ಕಳ್ಕೊಂಡಿದೆ ಅನ್ನೋದು ಮುಖ್ಯ ಅಲ್ಲ, ಏನು ಆಗಬೇಕೆಂಬುದು ಬಹಳ ಪ್ರಾಮುಖ್ಯ, ಏನು ಆಗಲಿಕ್ಕಿದೆ ಅನ್ನೋದು ಬಹಳ ಪ್ರಾಮುಖ್ಯ, ಏನು ಮುಂದೆ ಬರಲಿಕ್ಕಿದೆ ಎಂಬುದು ಬಹಳ ಪ್ರಾಮುಖ್ಯ. ಹಾಗಾಗಿ ನಿನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ಯೋ, ಎಲ್ಲ ಬಿಟ್ಟು ಹೋಗಿದೆಯೋ, ಯಾವುದಕ್ಕೂ ಚಿಂತಿಸಬೇಡ. ದೇವರ ಬಳಿಗೆ ಹಿಂದಿರುಗು, ದೇವರ ಬಳಿಗೆ ಹಿಂದಿರುಗು, ದೇವರ ಬಳಿಗೆ ಹಿಂದಿರುಗು. ದೇವರು ತಾನೇ ನಿನ್ನ ಜೀವಿತದಲ್ಲಿ ಖಂಡಿತವಾಗಲೂ ಅದ್ಭುತಗಳನ್ನು ಮಾಡುವಂಥ ಕರ್ತನು ಆತನಾಗಿದ್ದಾನೆ. ದೇವರು ನಿನ್ನ ಜೀವನದಲ್ಲಿ ಖಂಡಿತವಾಗಲೂ ಅದ್ಭುತಗಳನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಸಮಯದ ಅಭಾವ ಇರೋದರಿಂದ ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗಗಳನ್ನು ನಾವು ನೋಡಿಕೊಳ್ಳೋಣ್ರಿ. ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಕೃಪೆ, ದಯೆ, ಕರುಣೆಗಾಗಿ ಸ್ತೋತ್ರ. ಅದ್ಭುತನೇ, ಅತಿಶಯನೇ, ಮಹತ್ಕಾರ್ಯಗಳನ್ನು ಮಾಡುವ ದೇವರೇ, ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆ ಇಡುವಂಥ ದೃಢ ಸಂಕಲ್ಪವನ್ನು ಅವರಿಗೆ ಅನುಗ್ರಹಿಸು ದೇವರೇ. ಆ ದೃಢ ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ನಂಬಿಕೆಯನ್ನು ಅವರ ಹೃದಯದಲ್ಲಿ ಬಿತ್ತಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಶತಾಧಿಪತಿ ರೋಗಿ ದೂರ ಇದ್ದರೂ ನೀನು ಹೇಳಿದರೆ ಸ್ವಸ್ಥವಾಗ್ತದೆ ಎಂಬುದಾಗಿ ಅವನು ನಂಬಿದ್ನು. ಹಾಗೆ ಕರ್ತನೆ, ನಾವು ನೋಡುವಾಗ ಅಪ್ಪ, ರಕ್ತ ಕುಸುಮ ರೋಗ ಇದ್ದಂಥ ಆ ಸ್ತ್ರೀಯು ಕರ್ತನೆ, ಹಾಗೆ 4 ಜನ ಪಾರ್ಶ್ವವಾಯು ರೋಗಿಯನ್ನು ಎತ್ತಿಕೊಂಡು ಬಂದಂಥ 4 ಜನರ ನಂಬಿಕೆಯು ಸಹ ಅದೇ ಆಗಿತ್ತು ಕರ್ತನೆ. ತಂದೆಯೇ, ಅಂಥ ದೃಢವಾದಂಥ ನಂಬಿಕೆಯನ್ನು ಕೊಡು ದೇವರೇ ನಮ್ಮ ಜೀವಿತದಲ್ಲಿ. ಇವತ್ತು ಯಾರೆಲ್ಲ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದಾರೋ ಅವರೊಟ್ಟಿಗೆ ನೀನು ಮಾತಾಡಿದ್ದೆ ಎಂಬುದಾಗಿ ನಾವು ನಂಬುತ್ತೇವೆ. ಅವರ ಜೀವನದಲ್ಲಿ ನೀನು ಅದ್ಭುತಗಳನ್ನು ಮಾಡಿದ್ದೆ ಎಂಬುದನ್ನು ನಾವು ನಂಬುತ್ತೇವೆ. ಅವರ ಬದುಕುಗಳನ್ನು ಆಶೀರ್ವದಿಸು, ಬಲಪಡಿಸು, ನಿನ್ನ ಕೃಪೆಯೆಲ್ಲಡೆ ಮಾಡು. ಅವರು ದೃಢವಾದ ನಂಬಿಕೆ ಉಳ್ಳವರಾಗಿ ಇನ್ನು ಹೆಚ್ಚಾದ ಕಾರ್ಯಗಳಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಹೀಗೆ ನಿನ್ನ ಪಾದಸನ್ನಿಧಿಯಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಲ್ಲಿ ಬೇಡುತ್ತೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.